टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈಗ ಸಿನಿಮಾ ರಿಲೀಸ್ ಟೈಮಲ್ಲಿ ಈ ರೀತಿ ಆಗೋಕ್ಕೆ ಕಾರಣ ಏನು ಅಂತ ಅನಿಸ್ತು. ಅಂದರೆ ಈಗ ಷಡ್ಯಂತ್ರ ಅಂತ ಹೇಳ್ತಿದ್ರಿ, ಯಾರೋ ಇದನ್ನು ತಡೆಯೋ ಪ್ರಯತ್ನ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಈ ಹಿಂದೆ ಕೂಡ ಸಾಕಷ್ಟು ಸಂದರ್ಭದಲ್ಲಿ ಇದ್ರ ಗಲಾಟೆ ಆಗಿತ್ತು, ಸಿನಿಮಾ ಟೀಮ್ಗಳಿಗೂ ಗೊತ್ತಿತ್ತು ಅನ್ನುವಂಥದ್ದು. ಮೇಡಮ್ ಅದು ಹೆಂಗೆ ಅಂತ ಅದ್ರ ಬಗ್ಗೆ ಏನು ಅನಿಸುತ್ತೆ ಸರ್? ಅದು ಯಾರು ಆರೋಪ ಮಾಡ್ತಿದ್ರೆ ಅವ್ರನ್ನೇ ಕೇಳಬೇಕು ಸರ್, ನನಗೆ ಗೊತ್ತಿಲ್ಲ ಸರ್ ಇದ್ರ ಬಗ್ಗೆ ಎಲ್ಲ. ಸರಿ, ಈ ಇಬ್ಬರು ಹೀರೋಗಳಿದ್ದಾರೆ, ಒಬ್ಬರು ಲೇಡಿ ಡಾನ್ ಇದ್ದಾರೆ ಅನ್ನೋ ರೀತಿಯಲ್ಲಿ ನಿಮ್ಮ ಪತಿ ಮನು ಹೇಳಿದ್ದಾರೆ. ಸೊ ಅಂದರೆ ಆ ಟೀಮಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುವಂಥದ್ದು ಅಥವಾ ಅವ್ರ ಹತ್ರ ಇದಕ್ಕೆ ಏನಾದ್ರು ಸಮಸ್ಯೆ ಮಾಡಿರುವಂಥದ್ದು ಅಂಥದ್ದು ಬೆಳವಣಿಗೆಗಳೇನಾರು ಆಗಿತ್ತಾ ಏನೋ ಅಂತ? ಸರ್ ನನಗೆ ಗೊತ್ತಿಲ್ಲ, ಅದನ್ನು ನೀವು ಮನೋರ ಹತ್ರನೇ ಕೇಳಬೇಕು ಸರ್. ಮನು ಇದನ್ನು ಹೊರತುಪಡಿಸಿ ಸಿನಿಮಾದ ಬಗ್ಗೆ ಕಂಡಂಥ ಕನಸು ಹೆಂಗಿತ್ತು ಸರ್? ಕಂಡಿದ್ದ ಕನಸು ಈಗ ನೀರಲ್ಲಿ ಹೋಮ ಆಗ್ದಂಗೆ ಆಗೋಯ್ತಲ್ಲ ಸರ್. ಎಷ್ಟು ಶ್ರಮ ವಹಿಸಿ ಮಾಡಿದ್ದಾರೆ, ಇವತ್ತು ಅದನ್ನ ನೋಡೋಕ್ಕೆ ಅವರಿಲ್ಲ ಅಂದಾಗ ಸರ್ ಶ್ರಮ ಎಲ್ಲ ಏನು ಸರ್? ಎಲ್ಲ ವ್ಯರ್ಥ ಆಗೋಯ್ತಲ್ಲ ಸರ್. ಮಾಡಿದ್ದೇನು ಸರ್ ಇವತ್ತು? ಒಬ್ಬ ಕಲಾವಿದ ಆಗ್ಬೇಕಾದ್ರೇ ಕಷ್ಟ, ಅಂಥದ್ರಲ್ಲಿ ಈ ಹಂತಕ್ಕೆ ಬರುವಂಥದ್ದು ಹೌದು ಸರ್, ಎಷ್ಟು ಶ್ರಮ ಇತ್ತು ಅಂತ. ತುಂಬ ಅಂದರೆ ತುಂಬ ಇತ್ತು ಸರ್. ಇದಕ್ಕೋಸ್ಕರ ಬೆಳಿಗ್ಗೆ ರಾತ್ರಿ ಅಂತ ನೋಡ್ತಾ ಇರ್ನಿಲ್ಲ, ಹಾರ್ಡ್ ವರ್ಕ್ ಮಾಡೋರು. ಇದಕ್ಕೆ ನಾನು ಏನೇನೆಲ್ಲ ಮಾಡಬೇಕು, ಸಿನಿಮಾಗೋಸ್ಕರ ಏನೇನೆಲ್ಲ ಮಾಡಬೇಕು ಅನ್ನೋದು ನನಗೆ ಹೇಳ್ಕೊಂಡಿದ್ರು ಸರ್. ಇಂಥ ಟೈಮಲ್ಲಿ ಅವ್ರು ಬಂದ್ಬಿಟ್ಟು ಈ ಥರ ಮಾಡಿ ಅವ್ರನ್ನ ಪಾಪ ಜೈಲಲ್ಲಿ ಕೂರಿಸಿದ್ದಾರೆ ಸರ್. ಆ ದುಃಖ ಪಾಪ ಅವ್ರಿಗೂ ಇದೆ. ಇಂಥ ಟೈಮಲ್ಲಿ ನಾನು ನೋಡೋಕ್ಕಿಲ್ಲ, ಅದನ್ನು ಇದು ಮಾಡೋಕ್ಕಿಲ್ಲ, ತುಂಬ ಕಷ್ಟಪಟ್ಟು ನಾನಿಲ್ಲ ಅನ್ನೋದು ಅವ್ರಿಗಿದೆ ಸರ್. ನೋವು ಅದೇ ಅಲ್ಲಿ ಅವರು ನಿನ್ನೆ ಥಿಯೇಟ್ರಲ್ಲಿ ಇರಬೇಕಾಗಿದ್ದಂಥವ್ರು ಜನರ ಮಧ್ಯೆ ಇರಬೇಕಾಗಿತ್ತು, ಕಸ್ಟಡಿಲಿದ್ದರು. ಅದು ನೋಡೋಕ್ಕೆ ಎಷ್ಟು ಕಷ್ಟ ಆಯ್ತು, ಯಾಕಂದರೆ ಇಡೀ ಕನಸುಗಳೆಲ್ಲವೂ ಕೂಡ ಒಂದೇ ದಿನಕ್ಕೆ ಕರಗೋಯ್ತು, ಕೊನೆ ಆಯಿತು ಅನ್ನೋಂಥ ರೀತಿಯಲ್ಲಿ ಅಂತ ಸರ್. ತುಂಬ ನೋವಿದೆ ಸರ್. ಆ ಜಾಗದಲ್ಲಿ ಅವ್ರು ಇದ್ದಿದ್ರೆ ತುಂಬ ಅಂದರೆ ತುಂಬ ಖುಷಿ ಪಟ್ಬಿಡೋರು ಸರ್. ಯಾಕಂದರೆ ಇದಕ್ಕೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಪಡೋರು ಸರ್. ಫಸ್ಟ್ ಟೈಮ್ ಒಂದು ಹೀರೋ ಆಗಿ ಬೆಳ್ಳಿ ಪರದೆ ಮೇಲೆ ಬರ್ತಾ ಇದ್ದೀನಿ ಅಂದರೆ ಅವ್ರಿಗೆ ಇಷ್ಟ ಆಗಲ್ವ ಸರ್? ಅಂಥ ಟೈಮಿಗೆ ಅವ್ರು ಹೋಗಿ ಸ್ಟೇಷನಲ್ಲಿ ಕೂತಿದ್ದಾರೆ.